ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಾವಾ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನೆಲ್. ಇವತ್ತು ದಮ್ ವಾಂಗಿಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 2 ಪಾವ್ ಅಕ್ಕಿ ತಗೊಂಡು ಚೆನ್ನಾಗಿ ತೊಳೆದು ಅರ್ಧ ಅವರ್ ನೆನೆಸಿಟ್ಕೊಳ್ಳಿ. ಅರ್ಧ ಅವರ್ ಅಕ್ಕಿ ನೆನೆಯೋಷ್ಟರಲ್ಲಿ 2 ಈರುಳ್ಳಿ, 1 ಅಷ್ಟು ಕ್ಯಾಪ್ಸಿಕಮ್ಮು ಹಾಗೂ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ 2 ಟೊಮೆಟೊ ಕಟ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ನಾನು 2 ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಸ್ವಲ್ಪ ಕೊಬ್ಬರಿ ಹಾಗೂ ಒಂದು ಕುಕ್ಕರ್ಗೆ 4 ಸ್ಪೂನ್ ಎಣ್ಣೆನ ಸೇರಿಸ್ಕೊತಾ ಇದ್ದೀವಿ. ಎಣ್ಣೆ ಬಿಸಿಯಾಗಿದ ನಂತರ ಅದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಹಾಗೂ ಕರಿಬೇವು ಮತ್ತು ನಾವು ತೆಗೆದಿಟ್ಕೊಂಡಿದ್ದಂತಹ ಪುದೀನನ ಸ್ವಲ್ಪ ಗಮ್ ಅನ್ನೋವರೆಗೂ ಹುರಿರಿ. 1-2 ಸೆಕೆಂಡು ಸ್ವಲ್ಪ ಹುರ್ಕೊಂಡ್ರೆ ಚೆನ್ನಾಗಿ ಗಮ್ ಅನ್ನತ್ತೆ. ಅದಾದ ನಂತರ ನಾವು ಏನು 2 ಈರುಳ್ಳಿ ಹಚ್ಚಿಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಳ್ಳಿ. ಈರುಳ್ಳಿ ಗೊತ್ತಲ್ವ, ಸ್ವಲ್ಪ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಬೇಕಾಗತ್ತೆ. ಸ್ವಲ್ಪ ಚೆನ್ನಾಗಿ ಅದು ಗಮ್ ಅನ್ನಂಗೆ ಪುದೀನ ಮತ್ತು ಈರುಳ್ಳಿ ಸ್ವಲ್ಪ ಮೆತ್ತಗಾದ್ಮೇಲೆ ನಾವು ಬದನೆಕಾಯಿ 2 ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಮತ್ತು ಕ್ಯಾಪ್ಸಿಕಮ್ನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು. ಇದಾದಾದಮೇಲೆ ಒಂದು 2 ಸೆಕೆಂಡ್ಸ್ ಬಿಟ್ಟು ನಾವಿಲ್ಲಿ ಸ್ವಲ್ಪ ಅರಿಶಿಣದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ ಕಲ್ಲುಪ್ಪು 2 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀವಿ. ಹಾಗೂ ದಪ್ಪ ಬೆಲ್ಲ ಇದ್ದರೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲ ಅಥವಾ ಇಲ್ಲಿ ಪುಡಿ ಬೆಲ್ಲ 2 ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡಿದ್ದೀವಿ. ಅದಾದಮೇಲೆ ಇಲ್ಲಿ ಕೊಬ್ಬರಿನ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ದೀವಿ. ಅದಾದಮೇಲೆ 4 ಸ್ಪೂನಷ್ಟು ವಾಂಗಿಬಾತ್ ಪೌಡರು, ನಾವಿಲ್ಲಿ MTRದ ಯೂಸ್ ಮಾಡ್ತಾಯಿದ್ದೀನಿ. ನೀವು ಮನೇಲಿ ಮಾಡಿಟ್ಕೊಂಡಿದ್ರೂ ಸಹ 4 ಸ್ಪೂನಷ್ಟು ವಾಂಗಿಬಾತ್ ಪೌಡರು. ಅದಾದಮೇಲೆ 4 ಟೊಮೆಟೊ ಚಿಕ್ಕದಾದರೆ, ದೊಡ್ಡದಾದರೆ 2 ಟೊಮೆಟೊನ ಹಚ್ಚಿಟ್ಕೊಳ್ಳಿ. ಅದನ್ನಿವಾಗ ಸೇರಿಸ್ಕೊಂಡಿದ್ದೀವಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ಸೆಕೆಂಡ್ ಆದಮೇಲೆ ಈಗ ನೀರು ಸೇರಿಸ್ಕೊಳ್ಳೋಣ. ಈಗ ಅಕ್ಕಿಗೆ 2 ಪಾವು ತೊಗೊಂಡಿದ್ರೆ ಇಲ್ಲಿ ನಾವಿಲ್ಲಿ 4 ಪಾವು ಅಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀವಿ. ಸೊ ಆವಾಗ ಉದುರಾಗಿ ಚೆನ್ನಾಗಾಗತ್ತೆ. ಹಾಗಾಗಿ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರನ್ನ ಇಲ್ಲಿ ಆ್ಯಡ್ ಮಾಡಿದ್ದೀವಿ. ಇದು ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಈ ರೀತಿ ಕುದಿ ಬಂದಾಗ ತೊಳೆದಿಟ್ಟು ನೀವು ನೆನೆಯೋಕ್ಕಿದ್ದಂಥ ಅಕ್ಕಿನ ಸೇರಿಸ್ಕೊಳ್ಳಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಇಲ್ಲಾಂದರೆ ಆಮೇಲೆ ಸರಿಯಾಗಿ ಮಿಕ್ಸ್ ಆಗಿರಲ್ಲ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ. ಇದು ಇವಾಗ ನಮಗೆ 2 ವಿಷಲ್ ಬರಬೇಕು. 2 ವಿಷಲ್ ಬಂತು ಅಂದರೆ ಚೆನ್ನಾಗಿ ಉದುರಾಗಿ ದಮ್ ವಾಂಗಿಬಾತ್ ರೆಡಿ. ವಾವ್! ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ನೀವು ಆಮೇಲೆ ಲಿಡ್ ಓಪನ್ ಮಾಡಿದಾಗ ಅಷ್ಟೇ ಎಲ್ಲೂ ಅದು ಸರಿಯಾಗಿ ಮಿಕ್ಸ್ ಆಗದಿರ ಇರೋದು ಆ ಥರ ಆಗೋದಿಲ್ಲ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟಲ್ಲಿ ಹೇಗೆ ಬಂದಿತ್ತು ನಿಮ್ಮ ಮನೇಲಿ ಅಂತ ತಿಳಿಸಿ.